ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಸವರಾಜ್ ಎಸ್ ಬಳುಟಗಿ. ಇವತ್ತಿನಿಂದ ನಾವೇನ್ ಮಾಡೋಣಪ್ಪ ಅಂದ್ರೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಅದರಲ್ಲೂ ವಿಜ್ಞಾನ ವಿಷಯದ ಅತಿ ಪ್ರಮುಖವಾದಂತಹ ಕಾನ್ಸೆಪ್ಟ್ಗಳ ಬಗ್ಗೆ ನಾವೇನ್ ಮಾಡೋಣ ತಿಳ್ಕೊಂತ ಹೋಗೋಣ. ಓಕೆ, ಇವತ್ತಿನ ತರಗತಿಯಲ್ಲಿ ನಾವೇನ್ ಮಾಡೋಣ, ಅಧ್ಯಾಯ 10 ಬೆಳಕು ಅಂತಕ್ಕಂಥ ಪಾಠದಲ್ಲಿ ಮೊದಲನೇ ಪ್ರಮುಖವಾದ ಪರಿಕಲ್ಪನೆ ಯಾವುದು? ಬೆಳಕಿನ ಪ್ರತಿಫಲನದ ನಿಯಮಗಳು. ಯಾವ? ಬೆಳಕಿನ ಪ್ರತಿಫಲನದ ನಿಯಮಗಳು. ಅರ್ಥ ಆಯ್ತಾ? ಓಕೆ, ಪ್ರತಿಫಲನದ ನಿಯಮಗಳು. ಪ್ರತಿಫಲನದ ನಿಯಮಗಳು. ಈ ಪ್ರತಿಫಲನದ ನಿಯಮಗಳ ಕುರಿತು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನಾವೇನ್ ಮಾಡೋಣ, ಬೆಳಕಿನ ಬಗ್ಗೆ ಸಂಕ್ಷಿಪ್ತವಾಗಿ ನೋಡ್ಬಿಡೋಣ. ಹೌದಾ? ಬೆಳಕು ಒಂದು ಶಕ್ತಿಯ ರೂಪ ಆಗೈತಿ. ಹೌದಾ? ಓಕೆನಾ? ಬೆಳಕಿನ ಮೂಲ ಯಾವುದು? ಸೂರ್ಯ. ನೈಸರ್ಗಿಕವಾಗಿ ನಮ್ಗೆ ಬೆಳಕು ಎಲ್ಲಿಂದ ದೊರೀತೈತಿ? ಸೂರ್ಯನಿಂದ ದೊರೀತೈತಿ. ಹಾಗಾಗಿ ನಾವೇನ್ ಮಾಡ್ತೀವಿ, ಬೆಳಕಿನ ನೈಸರ್ಗಿಕ ಮೂಲವನ್ನ ಸೂರ್ಯ ಅಂತ ಕರಿತೀವಿ. ಅದೇ ರೀತಿಯಾಗಿ ಶಕ್ತಿಯ ಮೂಲ ಆಕಾರನು ಕೂಡ ಏನಾಗಿರ್ತಾನ? ಸೂರ್ಯನ ಆಗಿರ್ತಾನ. ಹೌದಾ? ಸೂರ್ಯನಿಂದ ಬರ್ತಕ್ಕಂಥ ಬೆಳಕಿಗೆ ವಿಶಿಷ್ಟವಾದ ಗುಣಗಳು ಕಂಡು ಬರ್ತಾವು. ಅದರಲ್ಲಿ ಏನ್ ಮಾಡ್ತಾವಪ್ಪ ಅಂದ್ರ, ಈ ಸೂರ್ಯನ ಕಿರಣಗಳು, ಹೌದಾ, ಈ ಸೂರ್ಯನ ಕಿರಣಗಳು ಯಾವಾಗ್ಲೂ ಸರಳ ರೇಖೆಯಲ್ಲೇ ಚಲಿಸ್ತಾವು. ಯಾವ ರೇಖೆ? ಸರಳ ರೇಖೆ. ಈ ರೀತಿ, ಹೌದಾ, ಈ ಸರಳ ರೇಖೆಯಲ್ಲೇ ಚಲಿಸ್ತಾವು. ಹಾಗಾಗಿ ಬೆಳಕಿನ ಪ್ರತಿಫಲನದ ಈ ವಿದ್ಯಮಾನದಿಂದ ಬೆಳಕಿಗೆ ಅನೇಕ ವಿಶಿಷ್ಟ ಗುಣಗಳು ಕಂಡು ಬರ್ತಾವು. ಅದರಲ್ಲಿ ಒಂದೇದು ಪ್ರತಿಫಲನ. ಯಾವುದು? ಪ್ರತಿಫಲನ. ಈ ಪ್ರತಿಫಲನ ಅಂದ್ರೆ ಏನಪ್ಪಾ ಅಂದ್ರೆ, ಇದೊಂದು ಒಳಪಾದ ಮೇಲ್ಮೈ. ಇಲ್ಲಿ ಕಾಣಿಸ್ತಿದೆಯಲ್ಲ ಬೋರ್ಡ್, ಇದೊಂದು ಒಳಪಾದ ಮೇಲ್ಮೈ. ಈ ಒಳಪಾದ ಮೇಲ್ಮೈ ಮೇಲೆ, ಹೌದಾ, ಈ ಒಳಪಾದ ಮೇಲ್ಮೈ ಮೇಲೆ ಬೆಳಕಿನ ಕಿರಣಗಳು ಬಿದ್ದಾಗ ಅವೇನ್ ಮಾಡ್ತಾವು? ಹಿಂದಕ್ಕೆ ಬರ್ತಾವು. ಕೆಲವೊಂದಿಷ್ಟು ತಮ್ಮ ದಿಕ್ಕನ್ನ ಬದಲಾಯಿಸ್ತಾವು. ಇಂತಹ ಒಂದು ವಿದ್ಯಮಾನಕ್ಕೆ ನಾವೇನಂತ ಕರಿತೀವಿ? ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ. ಅರ್ಥ ಆಯ್ತಾ? ಬೆಳಕಿನ ಪ್ರತಿಫಲನ ಅಂದ್ರೆ ಏನಂತ ಅರ್ಥ ಆಯ್ತಾ? ಬೆಳಕು ಒಳಪಾದ ಮೇಲ್ಮೈ ಮೇಲೆ ಬಿದ್ದಾಗ ಹಿಂದಕ್ಕೆ ಬರ್ತಕ್ಕಂಥ ಒಂದು ವಿದ್ಯಮಾನಕ್ಕೆ ನಾವೇನಂತ ಕರಿತೀವಿ? ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ. ನಿಮಗ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಂತಹ ಅತ್ಯಂತ ಪ್ರಮುಖವಾದ ಒಂದು ಪರಿಕಲ್ಪನೆ ಇದು. ಯಾವುದು? ಬೆಳಕಿನ ಪ್ರತಿಫಲನದ ನಿಯಮಗಳು. ಹೌದಾ? ಒಟ್ಟು 2 ನಿಯಮಗಳು ಇಲ್ಲಿ ಕಂಡು ಬರ್ತಾವು. ಇವನ್ ಏನ್ ಮಾಡ್ಬೋದು, ನಿಮ್ಮ ಎಕ್ಸಾಮ್ ನಲ್ಲಿ 2 ಮಾರ್ಕ್ಸ್ ಕೇಳ್ಬೋದು ಅಥವಾ 3 ಮಾರ್ಕ್ಸಿಗಾದ್ರೂ ಕೇಳ್ಬೋದು. ವೆರಿ ಇಂಪಾರ್ಟೆಂಟ್. ಎಷ್ಟು ಮಾರ್ಕ್ಸಿಗೆ? 2 ಮಾರ್ಕ್ಸ್ ಇಲ್ಲ 3 ಮಾರ್ಕ್ಸ್ಗೆ. ಓಕೆ, ಫಸ್ಟ್ ನಾವೇನ್ ಮಾಡೋಣ, ಇದೊಂದು ಒಳಪಾದ ಮೇಲ್ಮೈ. ಅರ್ಥ ಆಯ್ತಾ? ಇಲ್ಲೆಲ್ಲ ಕೆಳಗಡೆ ಇದೆಯಲ್ಲ, ಇದು ರಫ್ ಸರ್ಫೇಸ್. ಅಂದ್ರೆ ಇಲ್ಲಿ ಬೆಳಕು ಪ್ರತಿಫಲಿಸಲ್ಲ. ಇಲ್ಲೇನಿದೆಯಲ್ಲ, ಇದು ಒಳಪಾದ ಮೇಲ್ಮೈ. ಈ ಒಳಪಾದ ಮೇಲ್ಮೈ ಮೇಲೆ ಏನ್ ಮಾಡ್ತೀನಿ ನಾನು, ನೋಡಲಿ, ಇದೊಂದೇನಿದೆ? ಬೆಳಕಿನ ಕಿರಣ. ಈ ಬೆಳಕಿನ ಕಿರಣ ಒಳಪಾದ ಮೇಲ್ಮೈ ಮೇಲೆ ಬಿತ್ತು. ಈಗ ಏನ್ ಮಾಡ್ತಿದ್ದು, ಈ ಮೇಲ್ಮೈಯಿಂದ ಪ್ರತಿಫಲಿಸಿ ತನ್ನ ದಿಕ್ಕನ್ನ ಬದಲಾಯಿಸ್ತ. ಏನ್ ಮಾಡ್ತ? ತನ್ನ ದಿಕ್ಕನ್ನ ಬದಲಾಯಿಸ್ತ. ಹೌದಾ? ಇಲ್ಲೇನ್ ಮಾಡೋಣ ನಾವು, ಈ ಬೆಳಕಿನ ಕಿರಣ ಒಳಪಾದ ಮೇಲ್ಮೈ ಮೇಲೆ ಬಿದ್ದು ಏನ್ ಪ್ರತಿಫಲಿಸ್ತಲ್ಲ, ಆ ಪ್ರತಿಫಲನದಲ್ಲಿ ನಾವೇನ್ ಮಾಡೋಣ, ಒಂದು ಬಿಂದುವನ್ನ ಗುರುತಿಸೋಣ. ಅದಕ್ಕೆ ಏನ್ ಮಾಡ್ತೀನಿ ನಾನು, ಓ ಅಂತ ಕರಿತೀನಿ. ಹೌದಾ? ಈ ಓ ಬಿಂದುವಿನಲ್ಲಿ ನಾ ಏನ್ ಮಾಡ್ತೀನಿ, ಒಂದು ಲಂಬವನ್ನ ಎಳಿತೀನಿ. ಏನ್ ಮಾಡ್ತೀನಿ? ಒಂದು ಲಂಬವನ್ನ ಎಳಿತೀನಿ. ಹೌದಾ? ಇದೇಂತ ಒಂದು ಲಂಬ ಓ ಬಿಂದುವಿನಲ್ಲಿ ಯಾಕೆ ಹೇಳಿದ್ವಿ ನಾವು? ಬೆಳಕಿನ ಕಿರಣ ಈ ಒಳಪಾದ ಮೇಲ್ಮೈ ಮೇಲೆ ಬಿದ್ದು ಈ ಬಿಂದುವಿನಿಂದ ತನ್ನ ದಿಕ್ಕನ್ನ ಬದಲಾಯಿಸ್ತದೆ. ಹಾಗಾಗಿ ನಾನು ಈ ಬಿಂದುವಿನಲ್ಲಿ ಒಂದು ಲಂಬವನ್ನ ಹೇಳಿದೆ. ಹೌದಾ? ಇದಕ್ಕ ಎ ಕಿರಣ ಅಂತ ಕೊಡ್ರಿ, ಇದಕ್ಕ ಬಿ ಕಿರಣ ಅಂತ ಕೊಡ್ರಿ. ಅರ್ಥ ಆಯ್ತಾ? ಓಕೆ, ಇಲ್ಲಿ ಏನ್ ಮಾಡುತ್ತಾ, ಈ ಎಒ ಅಥವಾ ಓ ಎ ಅಂತಕ್ಕಂಥ ಒಂದು ಕಿರಣ ಇಲ್ಲೇನ್ ಲಂಬವನ್ನ ಎಳೆದಿವಲ್ಲ, ಇದಕ್ಕ ಎನ್ ಅಂತ ಹೆಸರು ಕೊಡ್ರಿ. ಏನು? ಎನ್. ನೀವು ಯಾವ್ದಾದ್ರು ಹೆಸರು ಕೊಡ್ಬೋದು. ನಾನೇನ್ ಮಾಡೀನಿ, ಎ ಅಂತ ಕೊಟ್ಟಿನಿ, ಬಿ ಅಂತ ಕೊಟ್ಟಿನಿ, ಈ ಬಿಂದುಗೆ ಓ ಅಂತ ಹೆಸರು ಕೊಟ್ಟಿನಿ.
ಮತ್ತೆ ಎನ್ ಅಂತ ಹೆಸರು ಕೊಟ್ಟಿನಿ. ಅರ್ಥ ಆಯ್ತಾ? ಏನ್ ಮಾಡೀನಿ, ಈ ಓ ಎನ್ ಲಂಬವನ್ನು ಎಳೆದಿನಲ್ಲ, ಈ ಕಿರಣ ಇಲ್ಲಿ ಮೇಲ್ಮೈ ಮೇಲೆ ಬಿದ್ದೈತಲ್ಲ, ಇದಕ್ಕೆ ಏನಂತ ಕರಿತೀವಿ? ಪತನ ಕಿರಣ ಅಂತ ಕರಿತೀವಿ. ಏನಂತ ಕರಿತೀವಿ? ಪತನ ಕಿರಣ. ಹೌದಾ? ಇದು ಪತನ ಕಿರಣ. ಪತನ ಕಿರಣ ಅಂದ್ರೆ ಏನಪ್ಪಾ? ಈ ಒಳಪಾದ ಮೇಲ್ಮೈ ಮೇಲೆ ಬಿದ್ದಂತಹ ಬೆಳಕಿನ ಕಿರಣಕ್ಕೆ ನಾವು ಪತನ ಕಿರಣ ಅಂತ ಕರಿತೇವೆ. ಇಲ್ಲಿ ಓ ಎ ಕಿರಣ ಏನಾಗೈತಿ? ಪತನ ಕಿರಣ ಆಗೈತಿ. ಓಕೆ, ಈ ಒಳಪಾದ ಮೇಲ್ಮೈ ಮೇಲೆ ಬಿದ್ದ ಓ ಎ ಕಿರಣ ಪ್ರತಿಫಲನದ ನಂತರ ಏನಾಗೈತಿ? ತನ್ನ ದಿಕ್ಕನ್ನ ಬದಲಾಯಿಸೈತಿ. ಓ ಬಿ ದಿಕ್ಕಿನಲ್ಲಿ ಏನಾಗೈತದ? ಪ್ರತಿಫಲನ ಹೊಂದೈತಿ. ಈ ಕಿರಣಕ್ಕ ಏನಂತ ಕರಿತೀವಿ? ಪ್ರತಿಫಲಿತ ಕಿರಣ ಅಥವಾ ಪ್ರತಿಫಲನ ಕಿರಣ ಅಂತ ಕರಿತೀವಿ. ಏನು? ಪ್ರತಿಫಲಿತ ಕಿರಣ. ಅರ್ಥ ಆಯ್ತಾ? ಓಕೆ, ಇಲ್ಲಿ ಓ ಎನ್ ಎಳೆದಿದ್ದೀನಲ್ಲ, ಇದಕ್ಕೆ ಏನಂತ ಕರಿತೀನಿ? ಲಂಬ ಅಂತ ಕರಿತೀವಿ. ಏನಿದು? ಲಂಬ. ಅರ್ಥ ಆಯ್ತಾ? ಬೆಳಕಿನ ಪ್ರತಿಫಲನ ಈ ರೀತಿಯಾಗಿ ಕಂಡು ಬರುತ್ತೆ. ಅರ್ಥ ಆಯ್ತಾ? ಇದು ಒಂದು ಒಳಪಾದ ಮೇಲ್ಮೈ. ಎ ಓ ಏನಿದು? ಪತನ ಕಿರಣ. ಓ ಬಿ ಏನಿದು? ಪ್ರತಿಫಲಿತ ಕಿರಣ. ನಾನೇನ್ ಮಾಡಿದ್ದೀನಿ? ಓ ಎನ್ ಲಂಬವನ್ನ ಹಾಕಿದ್ದೀನಿ. ಹೌದಾ? ಇದನ್ನ ಯಾಕೆ ಹೇಳ್ತಪ್ಪ ಅಂದ್ರ, ಪ್ರತಿಫಲನದ ನಿಯಮಗಳು ನಿಮ್ಗೆ ಅರ್ಥ ಆಗ್ಬೇಕಪ್ಪ ಅಂದ್ರ ಮೊದಲು ಇದು ನಮ್ಗೆ ಗೊತ್ತಿರ್ಬೇಕು. ಯಾವುದು ಪತನ ಕಿರಣ, ಯಾವುದು ಪ್ರತಿಫಲಿತ ಕಿರಣ, ಇಲ್ಲಿ ಯಾವುದು ಸಮತಲ ಅನ್ನೋದು. ಅರ್ಥ ಆಯ್ತಾ? ಓಕೆ, ನೋಡ್ರಿ, ಮೊದಲನೇ ನಿಯಮ, ಒಂದನೇ ನಿಯಮ ಏನ್ ಹೇಳ್ತಪ್ಪ ಅಂದ್ರೆ, ಒಂದನೇ ನಿಯಮ ಇಲ್ಲಿ ನೋಡ್ರಿ, ಎ ಓ ಎನ್ ಅಂತಕ್ಕಂಥದ್ದು ಒಂದು ಕೋನ, ಇದಕ್ಕೆ ಆಯ್ ಅಂತ ಕರಿತೀನಿ. ಅರ್ಥ ಆಯ್ತಾ? ಅದೇ ರೀತಿಯಾಗಿ ಬಿ ಓ ಎನ್ ಅಂತಕ್ಕಂಥದ್ದು ಇನ್ನೊಂದು ಕೋನ, ಇದಕ್ಕೆ ಆರ್ ಅಂತ ಕರಿತೀನಿ. ಅರ್ಥ ಆಯ್ತಾ? ಸರ್, ಆಯ್ ಅಂತಾನೆ ಯಾಕೆ ಕರೆದ್ರಿ, ಆರ್ ಅಂತಾನೆ ಯಾಕೆ ಕರೆದ್ರಿ? ಓಕೆ, ಆಯ್ ಅಂದ್ರೆ ಆಂಗ್ಲ ಭಾಷೆಯಲ್ಲಿ ಇದಕ್ಕೆ ಇನ್ಸಿಡೆಂಟ್ ಆಂಗಲ್ ಅಂತ ಕರಿತೀವಿ. ಕನ್ನಡದಲ್ಲಿ ಪತನ ಕೋನ. ಯಾವ ಕೋನ? ಪತನ ಕೋನ. ಅರ್ಥ ಆಯ್ತಾ? ಪತನ ಕೋನ. ಇದಕ್ಕೆ ಆಂಗ್ಲ ಭಾಷೆಯಲ್ಲಿ ಇನ್ಸಿಡೆಂಟ್ ಆಂಗಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಅದೇ ರೀತಿಯಾಗಿ ಹಾರ್ ಅಂತ ಯಾಕೆ ಕರೆದೆ ಅಂದ್ರೆ, ಇದಕ್ಕೆ ಆಂಗ್ಲ ಭಾಷೆಯಲ್ಲಿ ರಿಫ್ಲೆಕ್ಟೆಡ್ ಆಂಗಲ್ ಅಂತ ಕರಿತೀವಿ. ಯಾವ ಆಂಗಲ್? ರಿಫ್ಲೆಕ್ಟೆಡ್ ಆಂಗಲ್. ಹಾಗಾಗಿ ಇದಕ್ಕೆ ಕನ್ನಡದಲ್ಲಿ ಪ್ರತಿಫಲಿತ ಕೋನ. ಯಾವ ಕೋನ? ಪ್ರತಿಫಲಿತ ಕೋನ ಅಂತ ಕರೀತೇವೆ. ಓಕೆ, ಇಷ್ಟ ಅರ್ಥ ಆಯ್ತಾ ನಿಮ್ಗ? ಇದು ಅರ್ಥ ಆಯ್ತಾ? ಪತನ ಕಿರಣ ಗೊತ್ತಾಯ್ತು, ಪ್ರತಿಫಲಿತ ಕಿರಣ ಗೊತ್ತಾಯ್ತು, ಇಲ್ಲಿ ಪತನ ಕೋನ ಯಾವುದು, ಪ್ರತಿಫಲಿತ ಕೋನ ಯಾವುದು ಅಂತ ಗೊತ್ತಾಯ್ತು. ಈಗ ಮೊದಲನೇ ನಿಯಮನ ನೋಡೋಣ. ಮೊದಲನೇ ನಿಯಮ ಏನ್ ಹೇಳ್ತಾ? ಬೆಳಕಿನ ಪ್ರತಿಫಲನದ ಮೊದಲನೇ ನಿಯಮ ಏನ್ ಹೇಳ್ತಂತ ಈಗ ತಿಳ್ಕೊಳ್ಳೋಣ. ಓಕೆ, ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮವಾಗಿರುತ್ತದೆ. ಪ್ರತಿಫಲಿತ ಕೋನಕ್ಕೆ ಸಮವಾಗಿರುತ್ತದೆ. ನೋಡ್ರಿ, ಇದು ಪ್ರತಿಫಲನದ ಮೊದಲನೇ ನಿಯಮ. ಇದೇನ್ ಹೇಳ್ತಾ? ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮವಾಗಿರುತ್ತದೆ. ಇಷ್ಟೇ, ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮವಾಗಿರುತ್ತದೆ. ಇದು ಪ್ರತಿಫಲನದ ಮೊದಲನೇ ನಿಯಮ. ನೋಡ್ರಿ, ಪತನ ಕೋನ ಅಂದ್ರೆ ಯಾವ್ದಿಲ್ಲಿ? ಎ ಓ ಎನ್. ಯಾವುದು? ಕೋನ ಎ ಓ ಎನ್. ಅರ್ಥ ಆಯ್ತಾ? ಕೋನ ಎ ಓ ಎನ್ ಏನಿದೆ? ಪತನ ಕೋನ. ಅದೇ ರೀತಿಯಾಗಿ ಪ್ರತಿಫಲಿತ ಕೋನ. ಈ ಪ್ರತಿಫಲಿತ ಕೋನ ಯಾವ್ದಿಲ್ಲಿ? ಬಿ ಓ ಎನ್. ಯಾವುದು? ಬಿ ಓ ಎನ್. ಇದೇನಿದೆ? ಪ್ರತಿಫಲಿತ ಕೋನ. ನಾವೇನ್ ಮಾಡೀನಿ? ಸಂಕ್ಷಿಪ್ತವಾಗಿ ಅದಕ್ಕೊಂದೊಂದು ಹೆಸರು ಕೊಟ್ಟಿನಿ, ಐ ಮತ್ತೆ ಆರ್ ಅಂತೇಳಿ. ನೋಡ್ರಿ, ಕೋನ ಐ ಇಸ್ ಈಕ್ವಲ್ಸ್ ಟು ಕೋನ ಆರ್. ಇದು ಬೆಳಕಿನ ಪ್ರತಿಫಲನದ ಮೊದಲನೇ ನಿಯಮ. ಅರ್ಥ ಆಯ್ತಾ? ಓಕೆ, ಮೊದಲನೇ ನಿಯಮ ನಮ್ಗ ಗೊತ್ತಾಯ್ತು.
ಇಷ್ಟ. ಈಗ ಎರಡನೇ ನಿಯಮದ ಕುರಿತು ತಿಳ್ಕೊಳ್ಳೋಣ. ಅರ್ಥ ಆಯ್ತಾ? ಎರಡನೇ ನಿಯಮ ಏನು ಹೇಳ್ತಪ್ಪ ಅಂದ್ರೆ, ಇದೇನಿದು ಎಒ ಅಥವಾ ಒ ಎ ಅನ್ನೋದು ಪತನ ಕಿರಣ, ಹೌದಾ? ಒ ಬಿ ಏನದು ಪ್ರತಿಫಲಿತ ಕಿರಣ. ಅದೇ ರೀತಿಯಾಗಿ ಈ ಪತನ ಬಿಂದು, ಈ ಮೇಲ್ಮೈನಲ್ಲಿ ಏನು ಗುರ್ಸಿರಲ್ಲ ಓ ಇದು ಪತನ ಬಿಂದು. ಈ ಪತನ ಬಿಂದುವಿನಲ್ಲಿ ಈ ಪ್ರತಿಫಲನದ ಮೇಲ್ಮೈ ಇದಕ್ಕೆ ಎಂ ಎನ್ ಅಂತ ಹೆಸರು ಕೊಡ್ರಿ, ಹೌದಾ? ಎಂ ಎನ್ ಅಂತ ಹೆಸರು ಕೊಡ್ರಿ. ಪತನ ಬಿಂದುವಿನಲ್ಲಿ ಈ ಪ್ರತಿಫಲನದ ಮೇಲ್ಮೈಗೆ ಎಳೆದ ಈ ಲಂಬ ಯಾವುದು? ಓ ಎನ್. ಈ ಮೂರು ಏನಾಗ್ಯಾವು? ಒಂದೇ ಸಮತಲದ ಮೇಲೆ ಅದಾವ. ಎರಡನೇ ನಿಯಮ ಇದನ್ನೇ ಹೇಳೋದು. ಏನ್ ಹೇಳ್ತಾ? ಈ ಪತನ ಕಿರಣ ಮತ್ತೆ ಪ್ರತಿಫಲಿತ ಕಿರಣ ಈ ಪತನ ಬಿಂದು ಓನಲ್ಲಿ ಎಳೆದಿರ್ತಕ್ಕಂಥ ಒಂದು ಲಂಬ ಯಾವುದಕ್ಕೆ? ಈ ಪ್ರತಿಫಲನದ ಮೇಲ್ಮೈಗೆ, ಈ ಓ ಎನ್ ಲಂಬ. ಈ ಮೂರು ಏನಾಗಿರ್ತಾವು? ಒಂದೇ ಸಮತಲದಲ್ಲಿ ಇರ್ತಾವು. ಅರ್ಥ ಆಯ್ತಾ? ನೋಡ್ರಿ, ಎರಡನೇ ನಿಯಮ ಇಷ್ಟ ಹೇಳೋದು, ಪತನ ಕಿರಣ ಪ್ರತಿಫಲಿತ ಕಿರಣ ಈ ಪತನ ಬಿಂದುವಿನಲ್ಲಿ ಈ ಪ್ರತಿಫಲನದ ಮೇಲ್ಮೈಗೆ ಎಳೆದ ಈ ಲಂಬ, ಈ ಮೂರು ಒಂದೇ ಸಮತಲದಲ್ಲಿರುತ್ತವೆ ಅಂತ ಹೇಳುತ್ತೆ. ಅರ್ಥ ಆಯ್ತಾ? ನೋಡ್ರಿ, ಪತನ ಕಿರಣ ಪ್ರತಿಫಲಿತ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ, ಹೌದಾ? ಈ ಮೂರು ಏನಾಗಿರ್ತಾವು? ಒಂದೇ ಸಮತಲದಲ್ಲಿ ಇರ್ತಾವು. ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತವೆ. ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತವೆ. ಇದು ಎರಡನೇ ನಿಯಮ. ಅರ್ಥ ಆಯ್ತಾ? ಇಷ್ಟು ಬರೆದು ಇಷ್ಟು ಪ್ರೂವ್ ಮಾಡಿದ್ನಂದ್ರೆ, ಈ ಚಿತ್ರ ಹಾಕಿ ಈ ಎರಡು ನಿಯಮಗಳು ಬರೆದಂದ್ರೆ ಇಷ್ಟು ಕೇಳಿದ್ರೆ ನಿಮ್ಗೆ 3 ಮಾರ್ಕ್ಸ್ ಕೇಳ್ತಾರೆ. ಅರ್ಥ ಆಯ್ತಾ? ಬರೀ ಪ್ರತಿಫಲನದ ನಿಯಮಗಳನ್ನ ಅಷ್ಟೇ ಬರೀರಿ ಅಂದ್ರೆ ನೀವೇನ್ ಮಾಡ್ಬೇಕು? ಈ ಒಂದನೇ ನಿಯಮ ಮತ್ತೆ ಎರಡನೇ ನಿಯಮ ಅಷ್ಟೇ ಬರೆದ್ಬಿಟ್ರೆ ಏನ್ ಮಾಡ್ತಾರ? 2 ಮಾರ್ಕ್ಸ್ ಕೇಳ್ತಾರೆ. ಅರ್ಥ ಆಯ್ತಾ? ನಿಮಗೆ ಯಾವ ರೀತಿ ಕ್ವಶನ್ ಕೇಳಿದ್ರು ಬರಿಬೇಕು. ಅರ್ಥ ಆಯ್ತಾ? ಓಕೆ, ಮುಂದಿನ ತರಗತಿಯಲ್ಲಿ ನಾವೇನ್ ಮಾಡೋಣ? ಬೆಳಕಿನ ವಕ್ರೀಭವನದ ನಿಯಮಗಳ ಕುರಿತು ತಿಳ್ಕೊಳ್ಳೋಣ. ಓಕೆ, ನಿಮಗೆ ಈ ಕಾನ್ಸೆಪ್ಟ್ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ. ಥ್ಯಾಂಕ್ ಯು.